ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾವಿವತ್ತು ಬಂದಿರೋದು ಒಂದು ಸುಂದರವಾದ ಪ್ರದೇಶ, ಅದೊಂದು ಪವಿತ್ರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇದಿರೋದು ಬೇರೆ ಎಲ್ಲೋ ಅಲ್ಲ, ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ಸಮೀಪದಲ್ಲಿರುವ ಒಂದು ಪವಿತ್ರ ಕ್ಷೇತ್ರ ಮೃಗವಾದೆ ಟೆಂಪಲ್. ಮೃಗವಾದೆ ಟೆಂಪಲ್ ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ಯಾರಿಗೆಲ್ಲ ಗೊತ್ತಿಲ್ಲ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದರ ಬಗ್ಗೆ ನನಗೆಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ತೀನಿ. ಸೊ ಮೃಗವಾದೆ ಅಂದರೆ ಇಲ್ಲಿನವರಿಗೆಲ್ಲ ಗೊತ್ತೇ ಇರುತ್ತೆ, ತೀರ್ಥಹಳ್ಳಿಯವರಿಗೆಲ್ಲ. ಯಾಕೆಂದರೆ ಇಲ್ಲಿ ಸೋಮವಾರ ಮತ್ತು ಶನಿವಾರ ಪೂಜೆ ಆಗುತ್ತೆ, ಯಾವಾಗಲೂ ಇಲ್ಲಿ ರಶ್ ಇರುತ್ತಂತೆ. ನಾನು ಲಾಸ್ಟ್ ಸ್ಯಾಟರ್ಡೇನೇ ಬರಬೇಕಂತ ಅಂದ್ಕೊಂಡಿದ್ದೆ, ಆದರೆ ನನಗೆ ಬರೋಕ್ಕಾಗಿರಲಿಲ್ಲ. ಸೊ ಮಂಡೇ ಬಂದಿದ್ದೀವಿ ಇವತ್ತು. ಹೋಗೋಣ, ನಾನು ಕೂಡ ನೋಡಿಲ್ಲ ಅದು ಹೇಗಿದೆ ಅಂತ. ಯಾವಾಗಲೂ ಕೇಳ್ತಾ ಇದ್ದೆ, ಇವರು ಹೇಳ್ತಾ ಇದ್ರು ಮೃಗವಾದೆ ಟೆಂಪಲ್ ಚೆನ್ನಾಗಿದೆ ಅಂತ ಹೇಳಿ. ಅಲ್ಲಿ ತೀರ್ಥಸ್ಥಾನವೂ ಇರುತ್ತಂತೆ. ಹಾಗೆ ನಾನು ಯಾವ ಥರ ಇದೆ ಅಂತ ನೋಡೋಣ ಅಂತ ಒಂದು ಕ್ಯೂರಿಯಾಸಿಟಿಯಲ್ಲಿದ್ದೀನಿ. ಯಾಕೆಂದರೆ ನಮ್ಮ ಕಡೆ ತೀರ್ಥಸ್ಥಾನ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಈ ಒಂದು ನಮ್ಮದು ಏನಾದರೂ ಶನಿ ಇದ್ದರೆ, ಅಥವಾ ನಾವು ಮದುವೆಗಿಂತ ಮೊದಲು ಯಾವ್ಯಾವ ಒಂದೊಂದು ರೀಸನಿಗೆ ನಿಮ್ಗೆ ಗೊತ್ತೇ ಇರುತ್ತೆ, ನಾವು ಕದ್ರಿ ಶ್ರೀ ಮಂಜುನಾಥ ಟೆಂಪಲಿಗೆ ಹೋಗಿ ಅಲ್ಲಿ ಕಲಶ ಸ್ನಾನ ಮಾಡ್ತೀವಿ. ಆ ಕಡೆ ಅದೇ ಥರ ಈ ಕಡೆ ಆ ಥರ ಇಲ್ಲ ಅಂತೆ. ನಾನು ಕೇಳ್ತಾ ಇದ್ದೆ, ಈ ಥರ ಆ ಥರ ಯಾವುದು ಇಲ್ಲ ಅಂತ ಹೇಳ್ತಾ ಇದ್ದರು. ಈ ಕಡೆ ತೀರ್ಥ ಸ್ನಾನ ಮಾಡ್ತಾರೆ ಮೃಗವಾದೆಗೆ ಹೋಗಿ, ಅದು ತುಂಬಾ ಒಳ್ಳೆಯದು, ನಮ್ಮದು ಏನೇ ಶನಿ ಇದ್ದರೂ ಹೋಗುತ್ತೆ ಅಂತ ಹೇಳ್ತಾ ಇದ್ದರು. ಹಾಗಾಗಿ ನೋಡೋಣ ಇಲ್ಲಿ ಹೇಗಿರುತ್ತೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡೋಣ. ಗೈಸ್, ನೀವು ಮೊದಲಿಗೆ ಮೃಗವಾದೆ ಹೋಗೋಕ್ಕಿಂತ ಮೊದಲು ನಿಮಗೆ ಸಿಗೋದು ಶನೀಶ್ವರ ದೇವಸ್ಥಾನ. ಇಲ್ಲೆಲ್ಲ ಹೇಳ್ತಾರೆ ಮೊದಲು ಮೇಲ್ಗಡೆ ಹೋಗಿ ಮತ್ತೆ ಕೆಳಗಡೆ ಅಂತ. ಹೋಗೋ ದಾರಿಯಲ್ಲೇ ಮೊದಲು ಸಿಗೋದೇ ಶನೀಶ್ವರ ದೇವಸ್ಥಾನ. ಆಮೇಲೆ ಅದರ ಮುಂದೆನೇ ಒಂದು ಈಶ್ವರ ದೇವಸ್ಥಾನ ಕೂಡ ಇದೆ. ಎರಡು ಕಡೆನೂ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಇಲ್ಲಿ ಅಗ್ನಿಕುಂಡ ಥರ ಇರುತ್ತೆ. ನೀವು ಹೂ ತೊಗೊತೀರಲ್ಲ, ಅಲ್ಲೇ ಅವ್ರು ಕೊಡ್ತಾರೆ ಎಣ್ಣೆ, ಹೂ ಮತ್ತು ಇದೊಂದು ಬತ್ತಿ ಥರ ಏನೋ ಕೊಡ್ತಾರೆ. ಇಲ್ಲಿ ನಾವು ಕೊಟ್ಟಿರ್ತೀವಲ್ಲ, ಎಣ್ಣೆ ಕೊಟ್ಟಿರೋದನ್ನು ಅವರೊಂದು ಬಟ್ಟಲಿಗೆ ಹಾಕ್ತಾರೆ. ಅದಕ್ಕೆ ನಾವು ₹1 ಕಾಯಿನ್ ಹಾಕಿ, ಕಾಯಿನಲ್ಲಿ ನಮ್ಮ ಮುಖ ನೋಡಬೇಕು. ಆಮೇಲೆ ಇಲ್ಲಿ ಇದೊಂದು ಬತ್ತಿ ಥರ ಕೊಟ್ಟಿರ್ತಾರೆ, ಅದರಲ್ಲಿ ನಾವು ಏನಾದರೂ ಪ್ರಾರ್ಥನೆ ಮಾಡಿ ಆ ಅಗ್ನಿಗೆ ಹಾಕಬೇಕಂತೆ. ಸೊ ನನಗೂ ಮೊದಲು ಇದು ಈ ಥರ ಎಕ್ಸ್ಪೀರಿಯನ್ಸು. ನಾನು ಯಾವತ್ತೂ ನಮ್ಮ ಮಂಗಳೂರು ಸೈಡಲ್ಲಿ ಈ ಥರ ನೋಡಿಲ್ಲ, ಇಲ್ಲೇ ನೋಡಿರೋದು. ಸೊ ನನಗಂತೂ ಫುಲ್ಲು ಖುಷಿ ಆಗ್ತಿತ್ತು ಒಂಥರ, ಮತ್ತು ಪುಕು ಭಯನೂ ಆಗ್ತಿತ್ತು. ಹೇಗೆ ಏನಂತ ಗೊತ್ತಾಗ್ತಿರ್ಲಿಲ್ಲ, ನರ್ವಸ್ ಆಗ್ತಾಯಿತ್ತು. ಆದರೆ ನನಗಂತೂ ಇಲ್ಲಿ ಫುಲ್ ಖುಷಿ ಆಯಿತು, ಒಂಥರ ಪೀಸ್ ಮೈಂಡ್ ಆಗಿತ್ತು. ಮೊದಲಿಗೆ ನಾನು ಬರ್ತಾ ಅಂದ್ಕೊಂಡೆ ಇದೇ ಮೃಗವಾದೆ ಟೆಂಪಲ್ ಅಂತ. ಆದರೆ ಮತ್ತೆ ಅತ್ತೆ ಹೇಳಿದರು, ಇಲ್ಲ ಇನ್ನು ಕೆಳಗೆ ಹೋಗಬೇಕು, ಇದು ಮೇಲಿನ ಟೆಂಪಲ್, ಇಲ್ಲಿ ಶನೀಶ್ವರ ಮತ್ತು ಇದು ಈಶ್ವರ ದೇವರು ಇರೋದು, ಇಲ್ಲಿ ಪೂಜೆ ಮುಗಿಸಿ ಅಲ್ಲಿ ಹೋಗೋದಂತ. ಮತ್ತು ಇಲ್ಲಿ ಎಂತಂದರೆ ಇಲ್ಲಿ 365 ದಿನವೂ ಪೂಜೆ ಎಲ್ಲ ಆಗುತ್ತೆ. ಅಲ್ಲಿ ಕೆಳಗಡೆ ಅನ್ನದಾನ ಕೂಡ ಇರುತ್ತೆ. ಇದು ಮೇಯ್ನಾಗಿ ವಿಶೇಷ ಅಂದರೆ ಶನಿವಾರ ಮತ್ತು ಸೋಮವಾರ ವಿಶೇಷ ದಿನ ಅಂತೆ, ಜನನೂ ಜಾಸ್ತಿ ಬರ್ತಾರೆ. ಸೊ ಹಾಗಾಗಿ ನಾವು ಇವತ್ತೇ ಬಂದ್ವಿ. ನೋಡೋಣ, ನಾನು ಅಜ್ಜಿ ಇದ್ದಾರೆ ನೋಡಿ ನನ್ನ ಹತ್ರ, ಅಜ್ಜಿನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅತ್ತೆ ಮತ್ತು ನನ್ನ ಮನೆಯವರು ಮುಂದೆ ಹೋಗ್ತಾ ಇದ್ದಾರೆ. ಅಜ್ಜಿ ಅಂದರೆ ಇದು ನನ್ನ ಅತ್ತೆಯ ಅಮ್ಮ. ಸೊ ನಾವೆಲ್ಲ ಇಲ್ಲಿ ಮೇಲೆ ಹೋದ್ವಿ, ಅವ್ರು ಮುಂದೆ ಹೋಗ್ತಾಯಿದ್ರು. ಆಮೇಲೆ ನಾವೆಲ್ಲ ಹಿಂದೆ ಆರಾಮ್ಸೆ ವೀಡಿಯೋ ಮಾಡ್ಕೊಂಡೆಲ್ಲ ಹೋದೆ. ಫಸ್ಟ್ ಟೈಮ್ ಅಲ್ಲ, ನನಗೆ ಈ ಕಡೆ ವೀಡಿಯೋ ಮಾಡ್ಬೋದಾ ಇಲ್ಲ ಅಂತಲೂ ಗೊತ್ತಿರಲಿಲ್ಲ. ನಿಮಗೂ ಒಂದು ತೋರಿಸ್ಬೇಕಂತ ಅಂದ್ಕೊಂಡಿದ್ದೆ, ಯಾಕೆಂದರೆ ನಾನಿದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಸೊ ನಿಮಗೂ ಒಂದು ಸರ್ತಿ ತೋರಿಸೋಣ ಅಂತ ಹೇಳಿ. ನೀವು ಯಾವತ್ತಾದರೆ ಈ ಕಡೆ ಬಂದರೆ ಈ ಒಂದು ಸ್ಥಳಗಳಿಗೆ ಭೇಟಿ ಕೊಡಿ. ಹಾಗೆ ನಿಮಗೆ ಎಲ್ಲಾದರೂ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ರಜೆಯಲ್ಲಿ ಅಂತ ಪ್ಲ್ಯಾನ್ ಇದ್ದರೆ ತೀರ್ಥಹಳ್ಳಿ ಸೈಡ್ ಬನ್ನಿ, ನಿಮಗೆ ಇಲ್ಲಿ ಸುಮಾರು ಪ್ಲೇಸಸ್ ಎಲ್ಲ ಇದೆ. ಸೊ ಅದರಲ್ಲಿ ಇದು ಕೂಡ ಒಂದು ಮೃಗವಾದೆ. ಸೊ ಇದಂತೂ ಬೆಸ್ಟ್ ಪ್ಲೇಸ್, ಎಕ್ಸ್ಪೀರಿಯೆನ್ಸ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಹೋಗಿ ಮತ್ತು ಇಲ್ಲಿ ಈಶ್ವರ ದೇವಸ್ಥಾನ ಹತ್ರ ಬಂದ್ವಿ, ಶಿವಂದ ಗುಡಿ ಹತ್ರ. ಸೊ ಇಲ್ಲಿ ನಾನು ಆ ಕಡೆ ನೋಡ್ತಿದ್ದೆ, ಭಟ್ರೆಲ್ಲಾದರೂ ನಿಂತು ನೋಡ್ತಾರೆ ನಾವು ವೀಡಿಯೋ ಮಾಡಿದರೆ ಅಂತ. ಸ್ವಲ್ಪ ಹೊತ್ತು ಆ ಕಡೆ ನೋಡಿದೆ, ಯಾರೂ ಕಾಣಿಸಿಲ್ಲ. ಭಟ್ರು ಅಲ್ಲಿದ್ದ ಭಟ್ರೆ ಅಲ್ಲಿ ಪೂಜೆ ಮುಗಿಸಿ ಇಲ್ಲಿ ಮೇಲ್ಗಡೆ ಬರೋದಂತೆ. ಅದು ಗ್ಯಾಪಲ್ಲಿ ನಾನು ಸ್ವಲ್ಪ ವೀಡಿಯೋ ಮಾಡಿದೆ. ಮತ್ತು ಅಲ್ಲಿಂದ ಪೂಜೆ ಮುಗಿಸಿ ಕೆಳಗಡೆ ಹೋದ್ವಿ. ಮೃಗವಾದೆ ಇವಾಗ ಹೋಗ್ತಿರೋದು ನಾವು, ಅಲ್ಲೇ ತೀರ್ಥ ಸ್ನಾನ ಇದೆಯಲ್ಲ ಅಲ್ಲಿ. ಸೊ ಅಲ್ಲಿಗೆ ಹೋಗ್ತಾ ಇದ್ದೆ, ಆಟೋ ಬೇರೆ ಮೆಲ್ಲ ಹೋಗ್ತಾ ಇತ್ತು. ನಾನು ಅಂದ್ಕೊಂಡೆ ಅಯ್ಯಪ್ಪ ಈ ಥರ ಹೋದರೆ ನಾವು ಯಾವಾಗ ರೀಚ್ ಆಗೋದಂತ. ಆದರೆ ಹಳ್ಳಿ ಸೈಡ್ ಅಲ್ಲ, ಸೊ ಹಾಗಾಗಿ ಇಲ್ಲಿ ಆಟೋ ಓಡೋದೇ ಇಷ್ಟೇ ಸ್ಪೀಡ್ ಅನಿಸುತ್ತೆ. ಹಾಗೆ ಹೋಗಿದ್ವಿ. ಫೈನಲಿ ನಾವು ಇದರ ಹತ್ತಿರ ಬಂದ್ವಿ. ಹೊರಗಡೆಯಿಂದ ನೋಡ್ತಾ ನನಗೆ ಒಂದು ಸತಿಗೆ ನಮ್ಮದು ಮಂಗಳೂರು ಧರ್ಮಸ್ಥಳನೇ ಒಂದು ಸತಿ ಕಣ್ಣು ಮುಂದೆ ಬಂದಂಗೆ ಆಯಿತು. ಯಾಕೆಂದರೆ ಅಲ್ಲೂ ಎಂಟ್ರೆನ್ಸಲ್ಲಿ ಇದೇ ಥರ ಇರೋದಲ್ಲ ಹಾಗೆ. ಸೊ ಅಲ್ಲಿ ನಮಗೆ ಗಾಡಿ ಪಾರ್ಕ್ ಮಾಡಿದರು, ಮತ್ತು ಅಲ್ಲಿಂದ ಗಾಡಿ ಪಾರ್ಕ್ ಮಾಡಿ ನಾವು ಒಳಗಡೆ ಬಂದ್ವಿ. ಇದು ದೇವಸ್ಥಾನದ ಹೆಸರು ಬಂದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಇದುವೇ ಮೇನ್ ಮೃಗವಾದೆ ಟೆಂಪಲ್. ನಾವಿಲ್ಲಿ ಬರ್ತಾ ಪೂಜೆಗೆ ಅಂತೇಳಿ ಸೇವಾ ಕೌಂಟ್ರ್ ಹತ್ರ ಹೋದ್ವಿ. ಅಲ್ಲಿ ಪೂಜೆಗೆಲ್ಲ ಇದು ಚೀಟಿ ಮಾಡ್ಕೊಂಡ್ವಿ. ಹಾಗೆ ನಾನು ಅಲ್ಲಿ ಸೈಡಲ್ಲಿ ಇದ್ದದ್ದು ನೋಡಿದ್ವಿ, ಅನ್ನದಾನ ಅಂತೆ. ಸ್ಟಾರ್ಟಿಂಗ್ 500ರಿಂದ ಸ್ಟಾರ್ಟ್ ಆಗುತ್ತೆ. ಸಾರಿ, ಮಧ್ಯದಲ್ಲಿ ತುಳು ಬಂತು. 500ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಾವಿಲ್ಲಿ ₹500 ಕೊಟ್ಟು ಅನ್ನದಾನ ಮಾಡಿಸಿದ್ವಿ. ಸೊ ಅದು ಇವತ್ತಿನ ಡೇಟ್, ಅಂದರೆ 5ನೇ ತಾರೀಕಿಗೆ. ಅವ್ರು ಕೇಳಿದರೆ ಯಾವ ದಿನ ಅಂತ ನನಗೆ ಗೊತ್ತಾಗಿಲ್ಲ. ಹಾಗೆ ಯಾವುದಾದ್ರೂ ಒಂದು ಹಾಕಿ ಅಂತ ಹೇಳಿದೆ.
ಹಾಗೆ ಹೇಳಿದ ತಕ್ಷಣವೇ ಅವರು ಚೀಟಿಲಿ 5ನೇ ತಾರೀಕು ಹಾಕಿಕೊಟ್ರು, 5ನೇ ಮಾರ್ಚು. ಸೊ ನನಗೆ ಅದು ಡೇಟ್ ನೋಡಿ ತುಂಬಾ ಖುಷಿ ಆಯಿತು, ಯಾಕೆಂದರೆ ನನ್ನ ಬರ್ತ್ಡೇ ಡೇಟ್ ಕೂಡ 5th ಆಗಸ್ಟು. ಹಾಗಾಗಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರು 5 ಅಂತ ಹಾಕಿದ್ರಲ್ಲ, ಅದು ನೋಡಿ ನನಗೆ ಒಂಥರ ಖುಷಿ ಆಯಿತು. ಹಾಗೆ ಆಮೇಲೆ ಅಲ್ಲಿಂದ ನಾವು ಚೀಟಿ ಎಲ್ಲ ಮಾಡಿಸ್ಕೊಂಡು ಇನ್ನೂ ಹೊತ್ತಾಗಿರಲಿಲ್ಲ ಪೂಜೆಗೆ. ಹಾಗೆ ಇಲ್ಲಿ ಕೆಳಗಡೆ ಕೆರೆ ಹತ್ರ ಬಂದ್ವಿ. ಸೊ ಇಲ್ಲಿ ನೀರೆಲ್ಲ ನೋಡಿ ನನಗೆ ಖುಷಿ ಆಯಿತು. ಸ್ವಲ್ಪ ಕೆಳಗೆ ಅಲ್ಲಿ ಇಳ್ದು ಆಟ ಆಡೋಕ್ಕೆಲ್ಲ ಬಿಡೋಲ್ಲ, ಮಕ್ಕಳಿದ್ರೆ ಆಟ ಆಡ್ತಿದ್ರೇನ, ನಾನು ಸ್ವಲ್ಪ ಹಾಗೆ ಕಾಲು ಹಾಕಿ ಆಟ ಆಡ್ತಾ ಇದ್ದೆ. ಆಮೇಲೆ ಮತ್ತೆ ಅಲ್ಲಿಂದೆಲ್ಲ ಸ್ವಲ್ಪ ನೀರನ್ನೆಲ್ಲ ತಲೆಗೆಲ್ಲ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಹೊತ್ತು ಅಲ್ಲೇ ಇದ್ದೆ. ನೀರಂತ ಹೇಳಿದಾಗ ಒಂಥರ ಖುಷಿ ಆಗೋದು, ಎಷ್ಟೊತ್ತಲ್ಲಿದ್ರೂ ಬೋರ್ ಅಂತ ಅನಿಸೋದೇ ಇಲ್ಲ. ಹಾಗೆ ನಾನು ಕೂಡ ಅಲ್ಲಿ ಸ್ವಲ್ಪ ಹೊತ್ತೆಲ್ಲ ತುಂಬ ಹೊತ್ತೇ ಇದ್ದೆ. ಹಾಗೆ ಸ್ವಲ್ಪ ವೀಡಿಯೋ ಎಲ್ಲ ಮಾಡಿಕೊಂಡು ನಿಮಗೂ ತೋರಿಸೋಣ ಅಂತ ಹೇಳಿ. ಹಾಗೆ ಮುಂದುಗಡೆ ಒಂದು ಬಾವಿನೂ ಇತ್ತಾಯ್ತಾ, ನನಗೆ ಅದು ಒಂಥರ ಕ್ಯೂರಿಯಾಸಿಟಿ ಇತ್ತು, ಆ ಬಾವಿ ಏನಾಗಿರ್ಬೋದು ಅಂತ ಹೇಳಿ. ನನಗೆ ಅದು ಸ್ಟಾರ್ಟಿಂಗಲ್ಲಿ ಬಾವಿ ಅಂತಲೇ ಗೊತ್ತಿರಲಿಲ್ಲ. ಹಾಗೆ ನಾನು ಇವ್ರ ಹತ್ರ ಕೇಳಿದ್ದೆ ಅದು ಎಂತ ಅಂತ ಹೇಳಿ. ಮತ್ತೆ ಎಷ್ಟೇ ಕೊಡ್ಪನಕ್ಕೂ ಸಿಕ್ಕಲ್ಲ ಅಂದರೆ ಅದು ಆಲ ಇದೆ, ಆ ಬಾವಿ ಒಂದೇ ಕೊಡಪಣ ಸಿಗೋದು ದಿನಕ್ಕೆ. ನೋಡಿ ಗೈಸ್, ಅಲ್ಲಿ ಒಂದೇ ದಿನಕ್ಕೆ ಒಂದೇ ಕೊಡಪಣ ಸಿಗೋದಂತೆ. ಸತ್ಯ ಯಾಕೆ ಹಾಗೆ ಮಾಡೋದು, ಸುಳ್ಳು ಮಾಹಿತಿ ಕೊಡ್ತಾರಾ? ಹಾಗೆ ನಾನು ಇವ್ರ ಹತ್ರ ಕೇಳಿದ್ದೆ ಅದು ಎಂತ ಅಂತ ಹೇಳಿ. ಅದಕ್ಕೆ ಅವರು ಅದು ಬಾವಿ, ಆ ಬಾವಿಯಲ್ಲಿ ದಿನಕ್ಕೆ ಒಂದೇ ಕೊಡಪನ ನೀರು ಸಿಗೋದು ಅಂತ ಅಂದರು. ನನಗೆ ಆಶ್ಚರ್ಯ ಆಯಿತು, ಇದೆ ಅಂತಪ್ಪ ಈ ಥರ ಬಾವಿಲಿ ಒಂದೇ ದಿನಕ್ಕೆ ಒಂದೇ ಕೊಡಪನಂತೆ, ಅದಕ್ಕಿಂತ ಜಾಸ್ತಿ ತೆಗೆದ್ರೆ ಬರೋದು ಇಲ್ಲಂತೆ ನೀರು. ನಾನು ಅದಕ್ಕೆ ಅದು ಎಂತ ಆಗಿರ್ಬೋದು ಅಂತ ಅಂದ್ಕೊಂಡೆ. ಮತ್ತು ಮೇಲ್ಗಡೆ ಹೋಗಿ ಕೇಳಿದಾಗ ಅದು ಸುಮ್ಮನೆ ಹೇಳಿದಾಯ್ತು ಇವರು. ನಾನು ಮತ್ತೆ ಅಲ್ಲಿ ಅತ್ತೆನ ಕೇಳ್ತೀನಿ ಅಂತ ಹೇಳಿ ಅದಕ್ಕಿಂತ ಮೊದಲೇ ಹೇಳ್ತಿದ್ದಾರೆ, ಇಲ್ಲ ಅದು ನಾನು ಸುಮ್ಮನೆ ಹೇಳಿದ್ದು ಅಂತ ಹೇಳಿ. ನಾನು ಬೇರೆ ಸೀರಿಯಸ್ ಅಂತ ಅಂದ್ಕೊಂಡು ನಿಮಗೂ ಬೇರೆ ವೀಡಿಯೋದಲ್ಲಿ ತೋರಿಸಿದ್ದೆ. ಇನ್ನು ಪೂಜೆಗೆ ಇನ್ನೂ ಟೈಮ್ ಇತ್ತಂತ ಹೇಳಿ ನಾವು ಆ ಕಡೆ ಒಂದು ರೌಂಡ್ ಎಲ್ಲ ನೋಡ್ತಾ ಬಂದ್ವಿ. ಗೋಡೆ ಮೇಲೆ ಈ ಥರ ಚಿತ್ರ ಹಾಕಿದ್ರು. ಹಾಗೆ ನನಗೆ ಈ ಸ್ಟೋರಿನೆಲ್ಲ ನೋಡಿದಾಗ ಏನಾಗಿರ್ಬೋದು ಫುಲ್ ಸ್ಟೋರಿ ಅಂತ ಹೇಳಿ ಅತ್ತೆನ ಕೇಳಿದೆ. ಆಗ ನನಗೆ ಅತ್ತೆ ಈ ಥರ ಸ್ಟೋರಿ ಹೇಳಿದರು. ಸೊ ಅದು ಯಾವ ಥರ ಸ್ಟೋರಿ, ಇಲ್ಲಿ ದೇವಸ್ಥಾನಕ್ಕೆ ಯಾಕೆ ಈ ಥರ ಹೆಸರು ಬಂತು, ಅದರ ಅರ್ಥ ಏನು, ಅದೆಲ್ಲ ಪೂರ್ತಿಯಾಗಿ ನಂಗೆ ಹೇಳಿದರು. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ, ನೀವು ಕೂಡ ಕೇಳಿ. ಸೊ ಈ ಮೃಗವಧೆ ಟೆಂಪಲ್ ಅಂದರೆ ಅದರದ್ದು ಒಂದು ಪುರಾಣ ಕಥೆ ಇದೆ ಅಂತೆ. ಮೃಗವಧೆ ಅಂದರೆ ಮೃಗ ಅಂದರೆ ಜಿಂಕೆ ಅಂತೆ, ವಧೆ ಅಂದರೆ ಸಂಹಾರ, ನಿಮಗೆಲ್ಲ ಗೊತ್ತಿರ್ಬೋದು. ಇದರದ್ದು ಸ್ಟೋರಿನ ನೋಡೋಣ. ಇಲ್ಲಿ ನಾನು ಯಾವ ಥರ ಆದರೂ ಬರ್ದಿರ್ತಾರೆ ಅಂತ ಅಂದ್ಕೊಂಡೆ, ಆದರೆ ಇಲ್ಲಿ ಯಾವುದು ಬರ್ದಿರಲಿಲ್ಲ. ಕೆಲವೊಂದು ಫೋಟೋಸ್ನ ಇಲ್ಲಿ ಹಾಕಿದ್ದಾರೆ. ಮೃಗವಧೆ ಅಂದರೆ ಏನು ಅಂತ ಹೇಳಿ ನಿಮಗೆ ಬಿಡಿಸಿ ಹೇಳಿದೆ. ಆದರೆ ಮೃಗವಧೆ ಅಂತಲೇ ಯಾಕೆ ಹೆಸರು ಬಂತ ಅಂತ ಅಂದರೆ ಅದೊಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಮೃಗವಧೆನೇ ಅಂತ ಯಾಕೆ ಇಲ್ಲಿಗೆ ಹೆಸರು ಬಂತೆ ಅಂತ. ನಾನು ಹಾಗೆ ಇದಕ್ಕೆ ಯಾಕೆ ಈ ಥರ ಹೆಸರು ಬಂದಿದೆ ಅಂತ ಕೇಳಿದೆ. ಆಗ ಅವರು ಹೇಳಿದರು, ಪುರಾಣದ ಪ್ರಕಾರ ಅಂತೆ ಅಸುರನು ಜಿಂಕೆಯ ರೂಪ ತಾಳಿ ಅರಣ್ಯದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳನ್ನು ಕಾಡುತ್ತಿದ್ದನಂತೆ. ಋಷಿಗಳ ಪ್ರಾರ್ಥನೆಗೆ ಸ್ಪಂದಿಸಿದ ಭಗವಾನ್ ಶಿವನು ಆ ಜಿಂಕೆಯ ರೂಪ ಅಸುರನನ್ನು ಇದೇ ಸ್ಥಳದಲ್ಲಿ ಸಂಹರಿಸಿದರಂತ ಹೇಳಿದರು. ಆದರೆ ಸಂಹಾರದ ನಂತರ ಶಿವನು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ತಪಸ್ಸು ಮಾಡಿದನೆಂದು ನಂಬಲಾಗಿದೆ ಅಂತೆ. ಆ ಕಾರಣದಿಂದ ಈ ಒಂದು ಸ್ಥಳಕ್ಕೆ ಮೃಗವಧೆ ಎಂದು ಹೆಸರು ಬಂದಿತು ಅಂತ ಹೇಳಿದರು. ಸೊ ನನಗೆ ಇದನ್ನೊಂಥರ ಕೇಳುವಾಗ ಒಂಥರ ಜುಮ್ಮ ಆಯ್ತಾಯ್ತಾ ಗೈಸ್. ಪೂಜೆ ಎಲ್ಲ ಆದ ನಂತರ ಈ ಥರ ತೀರ್ಥ ಸ್ನಾನ ಮಾಡಿಸ್ತಾರೆ. ಆಮೇಲೆ ಅಲ್ಲಿಂದ ಪ್ರಸಾದದ ಕಡೆ ಹೋಗ್ತೀವಿ. ಇಲ್ಲಿ ಶಿವರಾತ್ರಿ ದಿನ ವಿಶೇಷ ಪೂಜೆ ಎಲ್ಲ ಆಗುತ್ತೆ. ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು, ನನಗಂತೂ ಫುಲ್ ಖುಷಿ ಆಯಿತು. ಪಾಯಸದ್ದು ಒಂದು ಪರಿಮಳನೇ ಬೇರೆ, ಅದು ಇನ್ನೂ ನನ್ನ ಮೈಂಡಲ್ಲಿ ಹಾಗೇ ಇದೆ. ಸೊ ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ದೇವಸ್ಥಾನಕ್ಕೆ ಬರೋಕ್ಕಿಂತ ಮೊದಲು ಮೇಲ್ಗಡೆ ಒಂದು ದೇವಸ್ಥಾನ ಇದೆ, ನಾನು ನಿಮಗೆ ಅದರಲ್ಲಿ ತೋರಿಸಿದ್ದೀನಿ ವೀಡಿಯೋದಲ್ಲಿ, ನೀವು ಅದನ್ನು ನೋಡಿರ್ಬೋದು. ಫಸ್ಟಲ್ಲಿ ತೋರಿಸಿದ್ದೀನಿ, ಅದು ಕೂಡ ಅಷ್ಟೇ. ಫಸ್ಟಿಗೆ ಅಲ್ಲೇ ಹೋಗಿ ಮತ್ತೆ ಇಲ್ಲಿ ಕೆಳಗಡೆ ಬರೋದು. ಸೊ ನೀವು ಯಾವತ್ತಾದರೂ ಈ ಕಡೆ ಬಂದರೆ ಈ ಒಂದು ಜಾಗನ ಮಿಸ್ ಮಾಡಲೇಬೇಡಿ ಗೈಸ್. ನೀವು ಕೂಡ ತೀರ್ಥಹಳ್ಳಿಗೆ ಭೇಟಿ ನೀಡಿದರೆ ಈ ಒಂದು ಪವಿತ್ರ ಕ್ಷೇತ್ರಕ್ಕೆ ತಪ್ಪದೆ ಭೇಟಿ ನೀಡಿ, ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ ಯು, ಕೀಪ್ ವಾಚಿಂಗ್, ಬಾಯ್ ಬಾಯ್, ಲವ್ ಯು.